ಎಸ್ ಮಹೇಶ್ ಸರ್, ರಾಷ್ಟ್ರ ಅಂತಕ್ಕಂಥ ಒಂದು ಪರಿಕಲ್ಪನೆ ಪ್ರಾರಂಭದಿಂದಲೂ ಕೂಡ ನೆಹರು ಅವರ ಮನಸ್ಸಿನಲ್ಲಿ ಗೊಂದಲ ಇದ್ದಂಥದ್ದು. ಅವರು ರಾಷ್ಟ್ರ ಅಂತಕ್ಕಂಥದ್ದು ಯಾವುದೋ ಒಂದು ಜಡತ್ವ ಅಂತ ಅನ್ಕೊಂಡ್ಬಿಟ್ಟಿದ್ರು. ಒಂದು ಮಣ್ಣು ನೆಲ ಅಂದ್ರೆ ಅದರಲ್ಲಿ ಮಾತೃತ್ವವನ್ನೇ ಕಾಣಲಿಲ್ಲ, ಅದ್ರ ಹಿಂದ್ಗಡೆ ಇರ್ತಕ್ಕಂಥ ಒಂದು ಸಂಸ್ಕೃತಿಯನ್ನು ಕೂಡ ಅವ್ರು ಕಾಣಲಿಲ್ಲ. ಪಟಾಪಟ್ ಶ್ರೀನಿವಾಸ್ ಅವರು ಹೇಳಿದ್ರು ಅದನ್ನು ಮುಲ್ಲೆಕ್ಕಾಡ ಧರ್ಮಾತೀತ ಜಾತ್ಯತೀತ. ಸಂವಿಧಾನ ಕರ್ತೃ ರಚನೆ ಪೂಜ್ಯರ ಬಾಬಾ ಸಾಹೇಬರು ಕೂಡ ಯಾವತ್ತೂ ಕೂಡ ಈ ಜಾತ್ಯತೀತ ಅಂತಕ್ಕಂಥ ಪದ ನಮ್ಮ ಭಾರತದ ಅನ್ವಯ ಬೇಡ, ಯಾಕಂದರೆ ಈ ದೇಶದ ಪ್ರತಿಯೊಬ್ಬರಲ್ಲೂ ಕೂಡ ಸಹಿಷ್ಣುತೆ ಅಂತಕ್ಕಂಥ ಅಂತರ್ಗತವಾಗಿರ್ತಕ್ಕಂಥ ರಕ್ತಗಳಲ್ಲಿ ಇರ್ತಕ್ಕಂಥದ್ದು ಅಂತ ಭಾವಿಸಿದ್ರು. ಆದರೆ ಮೊದಲು ಇದಕ್ಕೆ ಒಂದು ದ್ವಂದ್ವ ನಿಲುವನ್ನು ಕೊಟ್ಟಂಥದ್ದು ನೆಹರು ಅವರು ಸೋಮನಾಥನ ಪ್ರತಿಷ್ಠಾಪನೆ ಆಗುತ್ತೆ, ಸೋಮನಾಥ ಧ್ವಂಸ ಆಗಿರುತ್ತೆ, ಅದನ್ನು ಪುನರ್ ಪ್ರತಿಷ್ಠಾಪನೆ ಆಗಿ ಟೆಂಪಲ್ ಸೋಮನಾಥ ಟೆಂಪಲ್ ಗುಜರಾತ್ ಸೋಮನಾಥ. ಆವತ್ತಿನ ದಿನ ರಾಷ್ಟ್ರಾಧ್ಯಕ್ಷರಾದಂಥ ರಾಜೇಂದ್ರ ಪ್ರಸಾದ್ ಅವರು ಹೋಗೋರು ಇರ್ತಾರೆ. ಇವರು ಪ್ರಧಾನಿಯಾಗಿ ರಾಷ್ಟ್ರಾಧ್ಯಕ್ಷರಿಗೆ ಒಂದು ಪತ್ರ ಬರೀತಾರೆ, ನೀವು ಈ ದೇಶದ ರಾಷ್ಟ್ರಾಧ್ಯಕ್ಷರಾಗಿ ಒಂದು ಧರ್ಮದ ಕಾರ್ಯಕ್ರಮಕ್ಕೆ ತಾವು ಹೋಗಕೂಡದು ಅಂತ ಪತ್ರ ಬರೆದುಬಿಡ್ತಾರೆ. ಅವರು ಬಹಳ ಗೊಂದಲದಲ್ಲಿ ಬೀಳ್ತಾರೆ, ಯಾರು ರಾಷ್ಟ್ರಪತಿಗಳು, ನಾನು ಹೋಗ್ಬೇಕಾ ಬೇಡವಾ ಅಂತೇಳಿ. ಆದರೆ ಪ್ರಧಾನಿ ಸ್ವಯಂ ಪತ್ರ ಬರೆದು ಬಿಡ್ತಾರೆ. ಆಮೇಲಿಂದ ಅವ್ರೇನು ಮಾಡ್ತಾರೆ, ಇಲ್ಲ ನಾನು ಹೋಗ್ತೀನಿ, ಇದು ನನ್ನ ಡ್ಯೂಟಿ, ನಾನು ಹೋಗಿ ಆ ಸೋಮನಾಥನನ್ನು ಉದ್ಘಾಟನೆ ಮಾಡ್ತೀನಿ ಅಂತ ರಾಜೇಂದ್ರ ಪ್ರಸಾದ್ ಅವರು ಹೋಗ್ತಾರೆ. ಅವತ್ತಿಂದ ಅನ್ನಿಸ್ಬಿಡತ್ತೆ ನೆಹರು ಅವ್ರಿಗೆ ಈ ಧರ್ಮ ಹಿಂದೂ ಆಚರಣೆಗಳಿಗೆ ಪಾಲ್ಗೊಳ್ತಕ್ಕಂಥದ್ದು ತಪ್ಪು ಅಂತೇಳಿ ಈ ಇಲ್ದಿರ್ತಕ್ಕಂಥ ಒಂದು ಹೊಸ ಶಿಷ್ಟಾಚಾರವನ್ನು ಈ ದೇಶದಲ್ಲಿ ರೂಢಿಸುವಂಥ ಪ್ರಯತ್ನ ಮಾಡಿಬಿಡ್ತಾರೆ. ಧರ್ಮವನ್ನು ನೋಡಿ, ನಿಮ್ಗೊಂದು ವಿಷಯ ಹೇಳ್ತೀನಿ, ಅಮೇರಿಕಾ ಬೇರೆ ಬೇರೆ ದೇಶದಲ್ಲಿ ಬ್ರಿಟನ್ ದೇಶಗಳಲ್ಲಿದೆ, ಅವರ ಸಂವಿಧಾನ ಅವರ ಅಸೆಂಬ್ಲಿ ಪಾರ್ಲಿಮೆಂಟ್ ಶುರುವಾಗಬೇಕಾದ್ರೆ ಪ್ರೇಯರ್ ಯಾವ್ದು ಗೊತ್ತಾ ಮಾಡೋದು, ಅವರ ಬೈಬಲಿನ ಬೇಸ್ಡ್ ಮೇಲೆ ನಾವು ಪ್ರೇಯರ್ ಮಾಡಿಬಿಟ್ಟು ಕಾರ್ಯಕ್ರಮ ಶುರು ಮಾಡ್ತಾರೆ. ಅಲ್ಲಿ ಸೆಕ್ಯುಲರ್ ದೇಶ, ಆದರೆ ಅವರು ಬೈಬಲ್ ಬೇಸ್ಡ್ ಪ್ರಾರ್ಥನೆ ಮಾಡ್ತಾರೆ, ಬೈಬಲನ್ನು ಇಟ್ಕೊಂಡ್ಬಿಟ್ಟು ಪ್ರಣಾಮ ಮಾಡ್ತಾರೆ, ಇದ್ರ ಆಧಾರದ ಮೇಲೆ ನಾವು ಮಾಡ್ತೀವಿ ಅಂತ ಹೇಳ್ತಾರೆ. ಆದರೆ ಭಾರತದೊಳಗಡೆ ಯಾವುದಾದ್ರು ಹಿಂದುತ್ವದ ವಿಚಾರ ಬಂದ ತಕ್ಷಣ ಅದು ಜಾತ್ಯತೀತ, ಬೇರೆಯವ್ರಿಗೆ ಮೋಸ ಆಗತ್ತೆ ಅಂತ. ಪಾಪ ನಮ್ಮ ಮುಸಲ್ಮಾನ್ ಬಂಧುಗಳು ಒಬ್ಬರು ಬೇಜಾರಿಲ್ಲ, ಮುಸಲ್ಮಾನರನ್ನು ಹಿಂದೂಗಳನ್ನು ಭೂತ ತೋರಿಸಿ ಅವರ ಓಟನ್ನು ತೆಗೆದುಕೊಂಡ್ಬಿಟ್ಟು ಕಾಂಗ್ರೆಸ್ ಅವರು ಈ ಒಂದು ದೇಶವನ್ನ ಇವತ್ತು ಅತಂತ್ರಕ್ಕೆ ತಂದಿರತಕ್ಕಂಥದ್ದು. ಇವತ್ತು ಉಮರ್ ಶರೀಫ್ ಅವರೇ, ಇವತ್ತು ರಿಯಾಜ್ ಅವರೇ, ತಾವು ಇವತ್ತು ಎಚ್ಚರಿಕೆ ಮಾಡ್ಕೊಳ್ಳಿ. ಇವತ್ತು ದೇಶಕ್ಕೆ ಯಾರು ಹಿಂದೂಗಳು ನಿಮಗೆ ಶತ್ರುಗಳಲ್ಲ, ನಿಮ್ಮ ನಿಜವಾದ ಶತ್ರು ಯಾರ್ಯಾರಿದ್ರೆ ಅದು ಕಾಂಗ್ರೆಸ್. ಇವತ್ತು ಅವರು ಕಾಂಗ್ರೆಸ್ ನಿಮ್ಮ ನಿಜವಾದ ಶತ್ರುಗಳು ಕಾಂಗ್ರೆಸ್. ಅವ್ರು ಇಲ್ಲದೆ ಇರೋ ಟೈಮಲ್ಲಿ ಅವ್ರ ಬಗ್ಗೆ ಮಾತಾಡ್ಬಿಟ್ಟು ಅವರೆಲ್ಲ ಯಾವಾಗ್ಲೂ ಹೇಳಿದ್ದೀನಿ, ಸಾರಿ ಐ ಆಮ್ ಅಬ್ಜೆಕ್ಷನ್, ನನ್ನ ಅಬ್ಜೆಕ್ಷನ್ ಇದೆ ಇದ್ರಲ್ಲ. ಅವ್ರು ಇಲ್ಲದೆ ಇರೋ ಟೈಮಲ್ಲಿ ಕಾಂಗ್ರೆಸ್ ಬಗ್ಗೆ ಬೈಕ್ ಅಂತ ಕೂತ್ರೆ ಸರಿಯಲ್ಲ. ಉಮರ್ ಶರೀಫ್ ಸರ್ ನನಗೆ ಮಹೇಶ್ ಅವರಿಗೆ ಒಂದು ಉತ್ತರ ಕೊಡಬೇಕು. ಪ್ಲೀಸ್ ಕೊಡಿ, ಆಮೇಲೆ ನಾನು ಪ್ರಶ್ನೆ ಕೇಳ್ತೀನಿ. ಎಸ್ ಹೌದು ಮಹೇಶ್ ಅವರೇ, ಇವಾಗ ಏನಂದ್ರೆ ನೀವು ಹೇಳಿದ್ರಲ್ಲ ವೆಸ್ಟರ್ನ್ ಕಂಟ್ರೀಸ್ ನಲ್ಲಿ ಬೈಬಲ್ನ ಕೈನಲ್ಲಿ ತಗೊಳ್ತಾರಂತ, ಅದೇ ರೀತಿ ಹಿಂದೂ ರಾಷ್ಟ್ರ ಅಂತ ಹೇಳಿದ ತಕ್ಷಣ ಒಂದು ವೇಳೆ ನೀವು ಮನುಸ್ಮೃತಿಯನ್ನ ಕೈನಲ್ಲಿ ತಗೊಂಡ್ಬಿಡ್ತೀರಾ ಅಂತ ಹಿಂದೂಗಳಿಗೆ ಬೇಸರ, ನಮ್ಗಿಲ್ಲ. ನೀವು ಹೇಳ್ದಂಗೆ ವಿರೋಧಿಸುವವರು ಮುಸಲ್ಮಾನರಿಲ್ಲ, ಹಿಂದೂಗಳಲ್ಲಿ ಅನೇಕರು. ಅವರ ಭಯ ಏನಂದ್ರೆ ಇನ್ಕ್ಲೂಡಿಂಗ್ ತಿರುಮಾವಲವನ್ ತಮಿಳುನಾಡಿನಲ್ಲಿ ಹಿಂದೂಗಳೇ ಅಲ್ಲ, ರಾಜಕಾರಣ ಮಾಡ್ತಿದ್ದಾರೆ. ತಮ್ಮ ಆಂಟಿಸಿಪೇಷನ್ ಉತ್ತರ ಕೊಡ್ತೀನಿ. ಮನುಸ್ಮೃತಿ ಅಂತಕ್ಕಂಥ ಹೇಳಿ ನೋಡಿ, ನಮ್ಮಲ್ಲಿ ಒಂದು ಗಾದೆ ಮಾತಿದೆ, ನಿದ್ದೆ ಮಾಡಿರೋರ್ನ ಎದ್ದೇಳಿಸ್ಬೋದು, ನಿದ್ದೆ ಮಾಡೋ ತರ ನಟನೆ ಮಾಡೋರ್ಗೆ ಎದ್ದೇಳಿಸ ಆಗಲ್ಲ ಅಂತ. ಇವರೆಲ್ಲರೂ ಕೂಡ ಡೋಂಗಿ ಜಾತ್ಯತೀತವಾದಿಗಳು. ಯಾರೆಲ್ಲ ಇವತ್ತು ಜಾತ್ಯತೀತ ಹೆಸರು ಒಳಗಡೆ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ಅತ್ಯಂತ ಡೋಂಗಿಗಳು. ಡೋಂಗಿ ತರದ ಕಾರಣಕ್ಕೆ ನಿಮ್ಮನ್ನೆಲ್ಲ ಭಯ ಮಾಡೋದು ತರ್ತೀವಿ ಅಂತ ಯಾವುದು ಮಣ್ಣಂಗಟ್ಟಿನೂ ಇಲ್ಲ. ಸೊ ನಿಮ್ಮ ಪ್ರಶ್ನೆ ಅವ್ರಿಗಿರ್ಬೇಕು. ಎರಡನೇ ವಿಷಯ ಅರುಣ್ ಅವರೇ, ಅಲ್ಲ ನಾನು ಪ್ರಶ್ನೆ ಕೇಳ್ಬಿಡ, ಹಮ್ ವತನ್ ಹೇ ಹಿಂದೂಸ್ತಾನ್. ಎಕ್ಸಾಕ್ಟ್ಲಿ, ಅಲ್ಲ ನಾನು ಮುಗಿಸ್ಬಿಡ್ತೀನಿ. ಹಿಂದಿ ಹೇ ಹಮ್ ವತನ್ ಹೇ ಹಿಂದೂಸ್ತಾನಿ, ಇದು ನಾವು ಎಷ್ಟೋ ಬಾರಿ ಹೇಳ್ಕೊಂಡಿದ್ದೀವಿ ನೋಡಿ. ಹಿಂದಿ ಅಂತ ಹೇಳ್ಕೊಳ್ಳೋದ್ರಲ್ಲಿ ನಮ್ಗೆ ಹೆಮ್ಮೆ ಇದೆ, ಯಾವತ್ತಿಗೂ ನಾವು ಹಿಂದೂಸ್ತಾನಿ ಇಲ್ಲ ಅಂತ ಹೇಳೋಲ್ಲ. ನಾವು ವಿ ಆರ್ ವೆರಿ ಪ್ರೌಡ್ ಹಿಂದೂಸ್ತಾನೀಸ್. ಇವಾಗ ಏನಂದ್ರೆ ಹಿಂದಿನ ಹಿಂದೂ ಅಂತ ಒಂದು ವರ್ಡ್ ನಲ್ಲಿ ಡಿಫರೆನ್ಸ್ ಇರುವಾಗ ಏನಂದ್ರೆ ಹಿಂದೂ ಅಂದ್ರೆ ಒಂದು ಧರ್ಮ ಆಗ್ಬಿಟ್ಟಿದೆ, ಹಿಂದಿ ಅಂದ್ರೆ ಒಂದು ಜಾಗದ ಸ್ಥಳದ ಒಂದು ಐಡೆಂಟಿಟಿ, ಒಂದು ಗುರುತು. ಹಾಗಾಗಿ ಇರ್ಲಿಲ್ಲ ಇವತ್ತವರೆಗೂ. ಇವಾಗ ಹಿಂದ್ ಅಂತ ಹೇಳಿದ್ರು ಕೂಡ ಆ ಪದ
ಇಲ್ಲ, ಆ ಹಿಂದೂ ಎಂಬ ಪದವನ್ನು ಕೊಟ್ಟವರೇ ಅರೇಬಿಯನ್ಸ್ ಅಂಡ್ ಪರ್ಷಿಯನ್ಸ್ ಅಂತ 8ನೇ ಶತಮಾನದಲ್ಲಿ ನಡೆದಿರುವ ಈ ಒಂದು ಘಟನೆಯನ್ನು ಇವತ್ತು ಉಲ್ಲೇಖ ಮಾಡಿದ್ದಾರೆ. ಅಂದ್ರೆ ಉಮರ್ ಶರೀಫ್, ಒಂದ್ ನಿಮಿಷ ಪಟಾಪಟ್, ಉಮರ್ ಶರೀಫ್ ಪಂಡಿತ್ ಜವಾಹರ್ಲಾಲ್ ನೆಹರು ಸೆಂಚುರಿನಲ್ಲಿ ಹಿಂದೆಂಬ ಪದವನ್ನು ಅರೇಬ್ಸ್ ಅಂಡ್ ಪರ್ಷಿಯನ್ಸ್ ಗೇವ್ ದ ವರ್ಡ್ ಹಿಂದೂ. ನಿಮ್ಮ ಫೋರ್ ಫಾದರ್ಸ್ ಕೂಡ, ನಿಮ್ಮ ಪೂರ್ವಿಕರು ಕೂಡ ಈ ಹಿಂದೂಗಳೇನೆ. ಯಾವುದೋ ಒಂದು ಕಾರಣ ಒಂದ್ ನಿಮಿಷ ಅಲ್ಲ ಇರೋದೇ ಈ ಮಣ್ಣಿನ ಮಕ್ಕಳೇ, ಈ ಮಣ್ಣಿನ ಮಕ್ಕಳೇ, ಉಮರ್ ಶರೀಫ್ ಸರ್, ಹೌದು ಈ ಮಣ್ಣಿನ ಮಕ್ಕಳೇ ಅಂತ ನಾವು ಹೇಳ್ಕೊಳ್ಳೋದು ಏನು ತೊಂದ್ರೆ ಇಲ್ಲ. ಹಿಂದೆ ಸ್ವರಾಜ್ ಅಂತ ಬಂದಿದ್ ಯಾವಾಗ ಸರ್? ಹಿಂದುವಿ ಹಿಂದೂ ಸ್ವರಾಜ್ ಅಂತ ಸ್ವರಾಜ್ ಬಂದಿದ್ದು ಶಿವಾಜಿ ಅವರು ಯುದ್ಧ ಮಾಡ್ತಾರೆ. ಹಿಂದುವಿ ಹಿಂದುವಿ ಸ್ವರಾಜ್ ಅಂದ್ರೆ ಹಿಂದುತ್ವ ಎಂಬ ಪದವನ್ನ ಕೇಳಿದ್ದೀನಿ ನಾನು. ಹಿಂದುತ್ವ ಎಂಬ ಪದವನ್ನ ಸುಧೀರ್ ಸಾವರ್ಕರ್ ಅವರು ಫಸ್ಟ್ ಅದನ್ನ ನಾನು ಅದ್ ಯಾಕೆ ಕೇಳದೆ ಅಂತಂದ್ರೆ ಕ್ರಿಶ್ಚಿಯನ್ಸು ಮತ್ತೆ ಮುಸ್ಲಿಮರು ಬರೋಕ್ಕಿಂತ ಮುಂಚೆ ಏನಾಗಿತ್ತು ಸರ್ ಈ ದೇಶ? ಉಮರ್ ಶರೀಫ್ ಸರ್, ಕ್ರಿಶ್ಚಿಯನ್ಸು ಮತ್ತೆ ಮುಸ್ಲಿಮ್ಸ್ ಬರಕ್ಕೆ ಮುಂಚೆ ಇಲ್ಲಿ ಬುದ್ಧಿಸ್ಟ್ ಧರ್ಮವನ್ನು ಪಾಲಿಸುವ ಜನರು ಇದ್ರು. ಬುದ್ಧಿಸ್ಟ್ ನೇಷನ್ ಇತ್ತು ಇಲ್ಲಿ. ಬುದ್ಧಿಸ್ಟ್ ಹೆಂಗ್ ಬಂದ್ರು? ಸಮಣರು ಇದ್ರು ಬಿಫೋರ್ ಬುದ್ಧಿಸ್ಟ್ ಹೆಂಗ್ ಮತ್ತೆ ಒಂದು ಕಾಲದಲ್ಲಿ ಶೈವರು ಮತ್ತೆ ವೈಷ್ಣವರು ಬರಕ್ಕೆ ಮುಂಚೆ ಯಾರಿದ್ರಂತ ಪ್ರಶ್ನೆ ಮಾಡಬೇಕಾಗಿದೆ. ಒಳಗಡೆ ಉಮರ್ ಅವರೇ, ಶೈವರು ಮತ್ತೆ ವೈಷ್ಣವರೇ ಇಲ್ಲದೆ ಇರೋ ಒಂದು ಕಾಲ ಇತ್ತು. ಬೇರೆ ಬೇರೆ ಹೋಗುತ್ತೆ. ಅದಕ್ಕೆ ಮುಂಚೆ ದ್ರವಿಡಿಯನ್ಸ್ ಬರಕ್ಕೆ ಮುಂಚೆ ಆಯ್ತು ಸರ್. ಈಗ ಅಷ್ಟೊಂದು ಪೂರ್ತಿಯಾಗಿ ಡೀಟೇಲಿಗೆ ಹೋದ್ರೆ ಬಹಳ ಪುರಾತನವಾಗಿರುವಂತದನ್ನ ಹಿಸ್ಟ್ರಿ ಹೇಳ್ಬೇಕಾಗತ್ತೆ ನಾನು. ಒಂದ್ ನಿಮಿಷ ಉಮರ್ ಶರೀಫ್ ಸರ್, ಅಲ್ಲ ಒಂದ್ ನಿಮಿಷ ಉಮರ್ ಶರೀಫ್ ಸರ್, ಅನ್ಯ ಧರ್ಮೀಯರು ಇರೋದ್ರಿಂದ ಇದು ಹಿಂದೂ ರಾಷ್ಟ್ರ ಆಗೋದಿಲ್ಲ ಅನ್ನುವಂತ ಮಾತನ್ನ ತಾವು ಒಪ್ಕೊಳ್ತಿರೋ? ನೋಡಿ, ಅದೇ ನಾನು ಹೇಳಿದ್ದು, ಹಿಂದೂ ರಾಷ್ಟ್ರ ಅಂತ ಮಾಡಕ್ಕೆ ಯಾರಾದ್ರೂ ಮುಂದೆ ಬಂದ್ರೆ ನಮ್ಗೆ ನಮ್ ಧರ್ಮವನ್ನು ಪಾಲಿಸಿಗೆ ಯಾರು ತಡೆ ಇಲ್ಲದೆ ಇದ್ರೆ ನಮ್ಗೇನ್ ತೊಂದರೆ ಇಲ್ಲ. ಮುಸಲ್ಮಾನರಿಗೆ ವಿ ಹ್ಯಾವ್ ನೋ ಟೆನ್ಷನ್. ನೀವು ಹಿಂದೂ ರಾಷ್ಟ್ರ ಮಾಡ್ಕೊಳ್ಳಿ. ಉಮರ್ ಶರೀಫ್ ಸರ್, ಈಗ ಕ್ರಿಶ್ಚಿಯನ್ಸ್ ಕಂಟ್ರಿ ಇದೆ, ಮುಸ್ಲಿಂ ಕಂಟ್ರಿ ಇದೆ, ಅಲ್ಲಿ ಬರೀ ಮುಸ್ಲಿಮ್ಸ್ ಅಷ್ಟೇ ಇದಾರ ಸರ್? ಕ್ರಿಶ್ಚಿಯನ್ಸ್ ಕಂಟ್ರಿಯಲ್ಲಿ ಬರೀ ಕ್ರಿಶ್ಚಿಯನ್ಸ್ ಅಷ್ಟೇ ಇದಾರ ಸರ್? ಅನ್ಯ ಧರ್ಮೀಯರು ಇಲ್ವೇ ಇಲ್ಲ ಸರ್? ದುಬೈಯಲ್ಲಿ ಎಷ್ಟು ಜನ ಇದಾರೆ? ದುಬೈಯಲ್ಲಿ ಬೇಜಾನ್ ಜನ ಇಲ್ವಾ? ಬೇರೆ ಬೇರೆ ಧರ್ಮದವರು ಇಲ್ವಾ? ಅಲ್ಲ, ಇಲ್ಲಿ ಚರ್ಚೆ ಆಗಬೇಕಾದ್ರೆ ಸರ್ ಒಂದ್ ನಿಮಿಷ ಕೆಲವು ದೇಶದಲ್ಲಿ ಬಹುಸಂಖ್ಯಾತರಿಗೆ ಇರಬೇಕಾದಂತ ಹಕ್ಕುಗಳು ಅಲ್ಪಸಂಖ್ಯಾತರಿಗಿಲ್ಲ. ಒಂದ್ ನಿಮಿಷ ಮಹೇಶ್ ಹೇಳ್ತೀನಿ ಕೇಳಿ. ಈ ವಿಚಾರದಲ್ಲಿ ಹಾಗಿದಾಗ ಇಲ್ಲೂ ಇದ್ದಾರೆ. ಇದ್ರ ಹಿಂದೂ ರಾಷ್ಟ್ರ ಅಂತ ಕರೆದ್ರೆ ಇನ್ನುಳಿದಂತವ್ರು ಹಾಗೇ ಇರ್ಬೋದಲ್ವಾ ಬೇರೆ ದೇಶಗಳಲ್ಲಿರೋ ರೀತಿಯಲ್ಲಿ? ಏನು ಆಗೋ ಸಮಸ್ಯೆ ಏನು? ಹಿಂದೂ ರಾಷ್ಟ್ರ ಅಂತ ಕರೆಯೋದ್ರಲ್ಲಿ ಯಾಕೆ ಕಳ್ಕೊಳ್ಬೇಕು? ಅರುಣ್ ನೀವು ಅಲ್ಲ, ನಿಮ್ಮ ಪ್ರಶ್ನೆ ಸರ್ ಒಂದ್ ನಿಮಿಷ ಉಮರ್ ಶರೀಫ್ ಅವರ ಅಲ್ಲಲ್ಲ, ನಿಮ್ಮ ಪ್ರಶ್ನೆ ನಮ್ಮ ಉಮರ್ ಶರೀಫ್ ಆಗಲಿ, ನಮ್ಮ ಇವರು ರಿಯಾಜ್ ಅಹಮದ್ ಆಗಲಿ, ಮಾನ್ಯ ನಮ್ಮ ಪರಮ ಪೂಜ್ಯ ಪೇಜಾವರ್ ಶ್ರೀಗಳ ಒಂದು ಸ್ಟೇಟ್ಮೆಂಟ್ಗೆ ಅಬ್ಜೆಕ್ಷನ್ ಕೊಟ್ಟಿದ್ರೆ ನೀವು ಆ ಪ್ರಶ್ನೆ ಕೇಳಬೇಕಾಗಿತ್ತು ಅವ್ರನ್ನ. ಅವ್ರಿಗೆ ಯಾವ ಅಬ್ಜೆಕ್ಷನ್ ಇಲ್ಲ. ಅಬ್ಜೆಕ್ಷನ್ ಇರೋದು ಸಿದ್ದರಾಮಣ್ಣನಿಗೆ. ಸಿದ್ದರಾಮಣ್ಣನ ಉಮರ್ ಶರೀಫ್ ಅವರು ರಿಯಾಜ್ ಅಹಮದ್ ಅವ್ರು ಕೇಳಬೇಕು, ನಾವು ಯಾವತ್ತಪ್ಪ ಬಂದು ನಿಮ್ಗೆ ಹೇಳಿದ್ವಿ ಇದು ಹಿಂದೂ ರಾಷ್ಟ್ರ ಆಗ್ಬಾರ್ದು ಅಂತ ಹೇಳಿ ಅಂತ. ನೀವು ಪಾಪ ಅವ್ರನ್ನ ಯಾಕೆ ಕಡಿಸಿಸ್ತಾ ಇಲ್ಲ? ಅವ್ರು ಆಲ್ರೆಡಿ ಆಗ್ಲಿ ಅಂತ ಹೇಳ್ತಾರೆ. ಅಲ್ಲ, ಅವ್ರು ಆಗ್ಲಿ ಅಂತ ಹೇಳ್ತಾರೆ ಹಿಂದೂ ರಾಷ್ಟ್ರ. ನೋಡಿ, ವಾಪಸ್ ಬರ್ತೀನಿ, ಒಂದು ವಿರಾಮ ತಗೊಂಡು ವಾಪಸ್ ಬರ್ತೀನಿ. ದಯವಿಟ್ಟು ಹಾಗೆ ಇರಿ ಸರ್, ವಾಪಸ್ ಬಂದು ನಿಮ್ಮನ್ನು ಮಾತಾಡಿಸ್ತೀನಿ.